ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಮುಂದಿನ ಈ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಈ ಮುಂದೆ ಬರುವಂತಹ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಫೈನಾನ್ಷಿಯಲ್ ಆಗಿರ್ಬೋದು, ಕೆರಿಯರಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಮತ್ತು ಹೆಲ್ತ್ ವಿಚಾರದಲ್ಲಾಗಿರ್ಬೋದು. ನಿಮ್ಮ ಆಸೆ ಏನಿದೆ, ಆ ಆಸೆಗಳೆಲ್ಲ ಈಡೇರುತ್ತಾ ಹೇಗೆ ಅನ್ನೋದನ್ನು ಇವತ್ತು ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆನಾ? ಮತ್ತು ಇದು ಜನರಲಾಗಿ ನೀವು ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸ ಆಗುತ್ತೆ ಅಂತ ಹೇಳಿ ಏನು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಈ 7 ದಿನಗಳಲ್ಲಿ ಅದಕ್ಕೆ ಒಂದು ಸಿಹಿ ಸುದ್ದಿ ಬರುತ್ತಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದರೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಓಕೆನಾ? ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು 7 ದಿನಗಳಲ್ಲಿ ಯಾವುದು ಕೆಲಸ ಆಗಬೇಕಾಗಿತ್ತು ಅಂತ ಅಂದ್ಕೊಂಡಿದ್ರೆ, ಅಥವಾ ನೀವೇನಕ್ಕಾದರೂ ಪ್ಲ್ಯಾನ್ ಮಾಡಿದರೆ ಅಂತ ಹೇಳಿದರೆ, ಅದು ಈ 7 ದಿನಗಳಲ್ಲಿ ನಿಮಗೆ ಸಿಹಿಯಾದ ಸುದ್ದಿ ಬರುತ್ತಾ ಅಂತ ಹೇಳಿ ವೇಟ್ ಮಾಡ್ತಾಯಿದ್ರೆ ಅಂದರೆ ನೋಡೋಣ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಅದು ಒಂದು ಕ್ಲಾರಿಟಿ ಸಿಗುತ್ತಾ ಅಂತ ಹೇಳಿ. ಓಕೆನಾ? ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆನಾ? ಸಾರಿ, 3 of Wands. ಓಕೆ, Ace of Swords, Queen of Pentacles, wow, ಮತ್ತೆ wow, 4 of Wands, ಮತ್ತು 9 of Wands. ಇಲ್ಲಿ ಫೈರ್ ಎನರ್ಜಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫೈರ್ ಎನರ್ಜಿ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ನೀವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತಾ ಇದ್ರಿ, ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಒಂದು ಪ್ರಯಾಣ ಮಾಡಬೇಕು ಅಂತ ಇದ್ದೀರಾ, ಒಂದು ಯಾವುದೋ ಕೆಲಸ ಆಗಬೇಕು ಅದರದ್ದು ಸುದ್ದಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ ಜರ್ನಿಲಿ ಒಂದು ಕೆರಿಯರ್ ಆಗಿರ್ಬೋದು, ಒಂದು ಯಾವುದೋ ಒಂದು ವಿಚಾರಕ್ಕೆ ಅಂದರೆ ನೀವು ಕಾಯ್ತಾ ಇರುವಂತಹ ಕೆಲಸ, ಹೌದು ಇದು ನನ್ನ ಜೀವನದಲ್ಲಿ ಬರಬೇಕಾಗಿರೋದು, ಇದು ನಮ್ಮ ಜೀವನದಲ್ಲಿ ಆಗ್ತಾ ಇದೆ, ಈ ಕೆಲಸಕ್ಕೆ ಒಂದು ಸಂತೋಷ ಆಗಿರ್ಬೋದು, ಒಂದು ವಿಜಯ ಆಗಿರ್ಬೋದು, ಅಥವಾ ವೇಗವಾಗಿ ನೀವು ಏನಾದರೂ ಆಗಲೇಬೇಕು ಅಂತ ಏನು ಹಠಕ್ಕೆ ನೀವು ಮಾಡಿರ್ತೀರ ಆ ಕೆಲಸ ಇಲ್ಲಿ. ಇದು ನೀವು ದೂರದ ಪ್ರಯಾಣ ಅಂದರೆ ಏನಕ್ಕೆ ಯಾವುದೋ ಒಂದು ಊರಿಗೆ ಹೋಗಬೇಕು ಅಂದ್ಕೊಂಡಿರೋ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ, ಒಂದು ಸ್ಥಳದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರಿ, ಈ ಕೆಲಸಗಳು ನನಗೆ ಆಗಬೇಕು ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಪ್ಲ್ಯಾನ್ ಇದೆ. ಅಂದರೆ 1 ಆಗಿರ್ಬೋದು, 2 ಆಗಿರ್ಬೋದು, ನೀವು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಇದು ನಾನು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನ ಕ್ರಿಯೇಟಿವಿಟಿಯಾಗಿ ಅದನ್ನು ನಾನು ಒಂದು ಇದರಿಂದ ತರಬೇಕು ಅಂತ ಹೇಳಿ ನೀವೇನಾದರೂ ಕಾಯ್ತಾ ಇದ್ರಿ ಅಂದರೆ ನಿಮಗೆ ಮತ್ತೆ ಬೇರೆ ಯಾವುದೋ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಹೇಳಿ ನೀವು ಕಾಯ್ತಾ ಇರ್ಬೋದು, ಅಥವಾ ಅವ್ರು ಕಾಯ್ತಾ ಇರ್ಬೋದು, ಅಥವಾ ಹೆಲ್ತ್ ವಿಚಾರವಾಗಿ ಹೋಗಿರ್ಬೋದು. ಅಂದರೆ ನೀವೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನೋದರಲ್ಲಿ, ಅಥವಾ ನಿಮ್ಮ ಲೈಫಲ್ಲಿ ಜ್ವರ, ಶೀತ, ಈ ರೀತಿಯಾದಂಥ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇರ್ಬೋದು, ಅಥವಾ ಇನ್ನು ಬೇರೆ ವಿಚಾರ ಫೈನಾನ್ಷಿಯಲ್ ವಿಚಾರವಾಗಿ ನೀವು ಇದು ಆಗುತ್ತಾ ಅನ್ನುವಂಥ ಸ್ಟೇಜಲ್ಲಿದ್ದೀರಾ. ಅಂದರೆ ನಿಮ್ಮ ಲೈಫಲ್ಲಿ ಎಲ್ಲ ಕೆಲಸನೂ ಆಗ್ತಾ ಇದೆ, ತನ್ನಂಗೆ ತಾನೇ ಅದು ಎಲ್ಲನೂ ಆಗ್ತಾ ಇದೆ. ಈ ವಾರದಲ್ಲಿ ನೀವು ಅಂದ್ಕೊಂಡಿರೋದು, ನೀವು ಅದಕ್ಕೆ ಒಂದು ಕ್ರಿಯೇಟಿವಿಟಿಯಾಗಿ ಅದಕ್ಕೊಂದು ನಿಮ್ಮ ಪ್ಲ್ಯಾನ್ ಏನಿದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದರೆ 100% ನಿಮಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಅಂದರೆ ಇಲ್ಲಿ ನೀವು 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಹು ದೊಡ್ಡದಾದ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ನೀವು ಯಾವ ಕೆಲಸ ಆಗಬೇಕು, ನಿಮ್ಮ ಕೆರಿಯರ್ ವಿಚಾರಕ್ಕೆ ಹೋದ್ವಿ ಅಂದರೆ, ನೀವು ಒಂದು ಜಾಬ್ ಹುಡುಕ್ತಾ ಇದ್ರಿ ಅಂತ ಅಂದ್ಕೊಡ್ರಿ, ಆ ಜಾಬ್ ಆಗುತ್ತಾ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರಿ,
ಹೌದು ಆಗುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ. ಆಮೇಲೆ ನೀವು ಫೈನಾನ್ಷಿಯಲಿ ಯಾವುದೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅಂದರೆ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರ್ಬೋದು, ಅಥವಾ ಯಾವುದಕ್ಕೊಂದು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ನನಗೆ ಆಗುತ್ತಾ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ. 100% ಆಗುತ್ತೆ. ಅಥವಾ ಈ ಜಾಗದಲ್ಲಿ ಬಿಟ್ಟು ಮತ್ತೊಂದು ಜಾಗದಲ್ಲಿ ನಾನು ಒಂದು ಜಾಗ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಿ ಅಂದರೆ ಅದು ಸಹಿತ ನಿಮ್ಮಲ್ಲಿ ಇರ್ಬೋದು. ಇಲ್ಲಿವರೆಗೂ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಾ, ತುಂಬ ನೋವು ಅನುಭವಿಸ್ತಾ ಇದ್ದೀರಾ, ತುಂಬ ಕಷ್ಟಗಳನ್ನೇ ಅನುಭವಿಸಿ ಒಂದು ಜಾಗಕ್ಕೆ ಒಂದು ಹಂತವಾಗಿ ನಿಂತಿದ್ದೀರಾ, ಒಂದು ಸ್ಟೇಜಲ್ಲಿ ನಿಂತಿದ್ದೀರಾ ಇವಾಗ. ಆದರೆ ಇನ್ನೂ ನಿಮ್ಮಲ್ಲಿ ಏನು ಗೊಂದಲ ಇದೆಯಪ್ಪ ಅಂತ ಹೇಳಿದರೆ, ನಾನು ಅಂದ್ಕೊಂಡಿರೋದು ಆಗ್ತಾ ಇದೆಯಾ, ನನಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರಾ, ದೇವ್ರು ಸಪೋರ್ಟ್ ಮಾಡ್ತಾ ಇದ್ದಾರಾ, ಅಥವಾ ನನ್ನ ಜೊತೆ ಇರುವಂಥ ವ್ಯಕ್ತಿಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ, ನಾನು ಕರೆಕ್ಟ್ ದಾರಿಲಿ ಹೋಗ್ತಾ ಇದ್ದೀನ, ಅದು ನನಗೆ ಸರಿಯಾಗಿದೆಯಾ, ನೀವು ಮಾಡ್ಕೊಂಡಿರೋ ಪ್ಲ್ಯಾನ್ ಸರಿ ಇದೆಯಾ, ನಾನು ಅಂದ್ಕೊಂಡಿರೋ ಐಡಿಯಾ ಚೆನ್ನಾಗಿದೆಯಾ, ಆಧ್ಯಾತ್ಮಿಕವಾಗಿ ಹೋಗ್ತೀನಾ, ಅಥವಾ ಇನ್ನು ಬೇರೆ ಕೆರಿಯರ್ ಬೇರೆ ಯಾವುದೋ ವಿಚಾರದಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೇನಾ, ಅಥವಾ ಬೇರೆ ಅದು ಇದು ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾದಂತಹ ಜಾಗ ಯಾವುದೇ, ಈಗ ನಿಮ್ಮ ಜೀವನದಲ್ಲಿ ಒಂದು ಚಿಗುರು ಹೊಡೆಯೋದು, ಒಂದು ವಸಂತ ಕಾಲ ಅಂದರೆ ಹೊಸದಾಗಿ ಸ್ಟಾರ್ಟ್ ಆಗುವಂತಹ ಕೆಲಸಗಳು ಯಾವುದೇ ಆಗಿರ್ಬೋದು, ಒಂದು ಪ್ರಯಾಣದಲ್ಲಿ ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಫ್ಯೂಚರ್ ನೋಡ್ಕೊತ, ಅಂದರೆ ಒಂದು ಬದಲಾವಣೆಯ ರೂಪದಲ್ಲಿ ನೀವು ಯಾವ ಕೆಲಸ ಆಗಬೇಕು, ಯಾವ ಜನಗಳ ಜೊತೆ ನೀವು ಬೆರಿಬೇಕು, ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ ಅದನ್ನು ಒಂದು ಕ್ರಿಯೇಟಿವಿಟಿಯಾಗಿ ಒಂದು ಹೊರ ತರ್ತಾ ಇದ್ದೀರಾ. ನಿಮ್ಮಲ್ಲಿರುವಂತಹ ಏನು ಪ್ಲ್ಯಾನ್ಸ್ ಇದೆ ಆ ಪ್ಲ್ಯಾನ್ಸ್ಗಳನ್ನೆಲ್ಲ ಹೊರ ತರ್ತಾ ಇದ್ದೀರಾ. ನೀವು ನಿಂತಿರೋ ಜಾಗನೇ ಆಗಿದೆ, ನೀವು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಿಂತಿದ್ದೀರಾ. ಮುಂದೆ ಬೆಂಕಿ ಇದೆ, ಹಿಂದೆ ಅಡೆತಡೆಗಳಿದ್ದಾವೆ, ಅದನ್ನೆಲ್ಲನೂ ಮೀರಿ ಒಂದು ಜಾಗಕ್ಕೆ ನಿಂತಿದ್ದೀರಾ. ನಿಮ್ಮಲ್ಲಿ ಯಾವ ಭಯ ಏನಪ್ಪ ಅಂತ ಹೇಳಿದರೆ, ಇದು ಆಗುತ್ತಾ, ಇದು ಸರಿ ಹೋಗುತ್ತಾ, ನಾ ಎಲ್ಲೂ ಎಡುವುದಿಲ್ಲ ತಾನೇ ಅನ್ನುವಂತಹ ಮೈಂಡ್ಸೆಟ್, ಅಂದರೆ ನಿಮ್ಮ ಮನಸ್ಸನ್ನು ಒಂದು ಗೊಂದಲದಲ್ಲಿ, ಒಂದು ಭಯದಲ್ಲಿ ಇಟ್ಕೊಂಡಿದ್ದೀರಾ. ಆ ಭಯ ಮತ್ತು ಆ ಗೊಂದಲ, ಅಡಚಣೆಗಳನ್ನು ಬಿಟ್ಟು ನೀವು ಮುಂದೆ ಹೋದರೆ ನಿಮ್ಮ ಲೈಫಲ್ಲಿ ಒಂದು ನೀವು ಅಂದ್ಕೊಂಡಂತಹ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ, ಅಂದರೆ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಇಲ್ಲಿ ಸ್ವಾಟ್ಸ್ ಬಂದಿದೆ, ಕರೆಕ್ಟ್ ನಿಜ ನೀವು ಹೇಳಿ. ಇಲ್ಲಿ ನೀವು ಪ್ಲ್ಯಾನ್ ಹಾಕಿದ್ದೀರಾ, ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ಸಕ್ಸಸ್ ಅನ್ನೋದು ಬರುತ್ತೆ. ನಿಮ್ಮ ಕೆರಿಯರಲ್ಲಾಗಿರ್ಬೋದು, ಫ್ಯೂಚರಲ್ಲಾಗಿರ್ಬೋದು, ಅಥವಾ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಏನು ನೀವು ಐಡಿಯಾ ಇಟ್ಕೊಂಡಿದ್ದೀರಾ, ಅದಕ್ಕೆ ಒಂದು ಸಕ್ಸಸ್ ಅನ್ನೋದು ಇದೆ. ಎಷ್ಟೇ ಅಡೆತಡೆಗಳಿದ್ದಾವೆ ಆ ಅಡೆತಡೆಗಳನ್ನೆಲ್ಲ ಮುಂದೆ ಹೋಗಿ ಒಂದು ನಿಮ್ಮ ಟ್ಯಾಲೆಂಟ್ ಏನಿದೆಯೋ ನಿಮ್ಮ ಟ್ಯಾಲೆಂಟ್ ಪ್ರಕಾರನೇ ನಿಮ್ಮ ಜೀವನ ಸರಿ ಹೋಗ್ತಾ ಇದೆ, ಅಂದರೆ ಆ ಜರ್ನಿ ಹೋಗ್ತಾ ಇದೆ. ನಿಮ್ಮ ಟ್ಯಾಲೆಂಟಿನ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ. ನೀವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಯೂನಿವರ್ಸ್ ಸಪೋರ್ಟ್ ಇದೆ. ಇನ್ನು 7 ದಿನಗಳಲ್ಲಿ ಅಂತ ಹೇಳಿದರೆ, ನೀವು ಏನೋ ಈಗ ಸಡನ್ಲಿ ಆಗಬೇಕು ಅಂತ ಅಂದ್ಕೊಂಡಿರೋದು, ಅಂದರೆ ಅತಿ ಬೇಗ ಆಗಲಿ ಅಂತ ಹೇಳಿ ನೀವು ಏನು ಇಷ್ಟು ದಿನ ಮ್ಯಾನಿಫೆಸ್ಟ್ ಮಾಡ್ಕೊತ ಬಂದಿದ್ರಿ, ಇಲ್ಲಿ ಅದೇ ಬಂದಿರೋದು ಅತಿ ವೇಗವಾಗಿ ಆಗುವಂತಹ ಕೆಲಸ. ಅದಕ್ಕೆ ಯೂನಿವರ್ಸ್ ಸಪೋರ್ಟ್ ಇದೆ ನಿಮಗೆ. ಅದು ನೀವು ಭಯ ಬಿಡಬೇಕು, ನಿಮ್ಮಲ್ಲಿರುವಂಥ ಗೊಂದಲಗಳನ್ನು ಬಿಡಬೇಕು, ನಿಮ್ಮಲ್ಲಿರುವಂತಹ ಕೋಪ, ಸಿಟ್ಟು, ಈ ಥರದ್ದು ಅಂದರೆ ಅಡಚಣೆಗಳನ್ನು ನಿಮ್ಮ ಮನಸ್ಸಲ್ಲಿ, ಅಂದರೆ ನಿಮ್ಮ ಮನಸ್ಸು ಏನು ಭಯ ಪಡ್ತಾ ಇದೆ, ಹಠ ಮಾಡ್ತಾ ಇದೆ, ಮತ್ತು ಇದಾಗುತ್ತಾ ಆಗೋದಿಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ, ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನೆಲ್ಲ ನೀವು ಅದನ್ನು ಬಿಟ್ಟು ನೀವು ಮುಂದೆ ಹೋದರೆ ನಿಮಗೆ ಒಂದು ಸಕ್ಸಸ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಸಿರಿದೆ, ಇಲ್ಲಿ ಸಹಿತ ಇಲ್ಲಿ ಚಿಗುರು ಇದೆ. ಆ ಚಿಗುರು ಒಂದು ಹೂವಾಗಿ, ಒಂದು ಕಾಯಿಯಾಗಿ, ಒಂದು ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ತಾ ಇದೆ. ಆ ಬದಲಾವಣೆನೇ ಒಂದು ಕಿರೀಟ ನೀವು ಪಡ್ತಾ ಇದೆ. ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು, ಒಂದು ನೀವು ಅಂದ್ಕೊಂಡಂಥ ಕೆರಿಯರಲ್ಲಿ ನಿಮಗೆ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೆಲಸದಲ್ಲಿ ಸಕ್ಸಸ್ ಪಡಿತಾ ಇರ್ಬೋದು, ಅಲ್ಲಿಂದ ಮತ್ತೆ ಈ ಕಡೆ ಈ ರೀತಿಯಾದಂತಹ ಇದು ಸಿಕ್ಕಿದೆ. ಅಂದರೆ ಇಲ್ಲಿ ಸಹಿತ ಒಂದು ಹೂವು, ಕಾಯಿ ಇವೆಲ್ಲ ಚಿಗುರು ಹೊಡಿತಾ ಇದೆ. ಚಿಗುರು ಹೊಡೆದು ಏನಾಗ್ತಾ ಇದೆ, ಇಲ್ಲಿ ಒಂದು ಎಳೆ ರೂಪದಲ್ಲಿ ಬಿದ್ದಿದೆ. ಅದು ಸಹಿತ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಲೈಫಿಗೆ ಒಂದು ಸಕ್ಸಸ್ ತರ್ತಾ ಇದೆ. ಅಂದರೆ ಎಲೆಗಳು ಸಹಿತ ಇಲ್ಲಿ ಬೀಳ್ತಾ ಇದೆ, ಅಂದರೆ ಹಳದಿಯಾಗಿ ಬೀಳುತ್ತೆ. ಹಳದಿಯಾಗಿ ಯಾಕೆ ಬೀಳ್ತಾ ಇದೆಯಪ್ಪ ಅಂದರೆ ಒಂದು ಸಕ್ಸಸ್ ಇದೆ ನಿಮ್ಮ ಜೀವನದಲ್ಲಿ. ನೀವು ಈ 7 ದಿನಗಳಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ಲೈಫಲ್ಲೇ ಸಕ್ಸಸ್ ಅನ್ನೋದನ್ನು ನೀವು ಅಚೀವ್ ಮಾಡಬೇಕು ಅಂತ ಹೇಳಿ ಒಂದು ಗುರಿಯನ್ನು ನೀವು ಇಟ್ಕೊಂಡಿದ್ದೀರ. ಆ ಗುರಿಗೆ ಯೂನಿವರ್ಸ್ ಸಪೋರ್ಟ್ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಆ ಟ್ಯಾಲೆಂಟ್ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು, ಒಂದು ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಒಂದು ಮೇಕಪ್ ಅಂದರೆ
ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅಥವಾ ನಿಮ್ಮದೇ ಆದ ಕ್ರಿಯೇಟಿವಿಟಿ, ನೀವು ಯಾವುದೇ ಒಂದಾಗಿರ್ಬೋದು, ಒಂದು ಭೂಮಿ ವಿಚಾರದಲ್ಲಾಗಿರ್ಬೋದು, ಅಂದರೆ ಭೂಮಿ ಕೃಷಿ ವಿಚಾರದಲ್ಲಾಗಿರ್ಬೋದು, ಅಥವಾ ಒಂದು ಮನೆ ಕಟ್ಟೋದಾಗಿರ್ಬೋದು, ಟೀಚಿಂಗಲ್ಲಿ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಂತಹ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಿಮ್ಮದೇ ಆದ ಓನ್ ಬಿಸ್ನೆಸ್ ಆಗಿರ್ಬೋದು, ನಿಮ್ಮದೇ ಆದ ಓನ್ ಟ್ಯಾಲೆಂಟ್ ಆಗಿರ್ಬೋದು, ಯಾವ ಕ್ರಿಯೇಟಿವಿಟಿಗೆ ನೀವು ಕೈ ಹಾಕ್ತಾ ಇದ್ದೀರಾ ಅದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದೆ. ಆಧ್ಯಾತ್ಮಿಕವಾಗಿ ಇದ್ದೀರಾ ಅಂದರೆ ಅಲ್ಲಿ ಸಹಿತ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಈ 7 ದಿನಗಳಲ್ಲಿ ನಿಮಗೆ ಬೇಕಾಗಿರೋದು, ಅಂದರೆ 7 ದಿನದಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ನೀವು ಅಂದ್ಕೊಂಡಂತಹ ಲೈಫಲ್ಲಿ ನೀವು ಅಚೀವ್ ಮಾಡ್ತಾ ಇದ್ದೀರಾ. ನಿಮಗೆ ನಿಮ್ಮದೇ ಆದ ದಾರಿನ ನೀವು ಕಂಡುಕೊಂಡಿದ್ದೀರಾ. ಆ ದಾರಿಯಲ್ಲಿ ಯೂನಿವರ್ಸ್ ಸಪೋರ್ಟ್ ಇದೆ. ನಿಮಗೆ ಒಂದು ಸಪೋರ್ಟಿವ್ ಆಗಿ ಕೈ ಸಿಗ್ತಾ ಇದೆ. ನೀವು ಪಾರ್ಟ್ನರ್ ಹುಡುಕ್ತಾ ಇದ್ರಿ ಅಂತ ಹೇಳಿದರೆ ಆ ಪಾರ್ಟ್ನರ್ ಸಿಗ್ತಾ ಇರ್ಬೋದು, ಅಥವಾ ನಿಮಗೆ ಗೈಡ್ ಮಾಡೋಕ್ಕೋಸ್ಕರ ಒಂದು ಗುರುವಿನ ಆಶೀರ್ವಾದ ಸಿಗ್ಬೋದು. ಈ ರೀತಿಯಾದಂತಹ ಸಲಹೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೂ ಇಲ್ಲಿ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂದರೆ, ನಿಮ್ಮ ಲೈಫ್ ಜರ್ನಿ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಸೌಮ್ಯವಾಗಿದ್ದೀರಾ, ಮೃದುವಾಗಿದ್ದೀರಾ, ಎಲ್ಲರನ್ನೂ ತುಂಬ ಚೆನ್ನಾಗಿ ನಂಬ್ತೀರಾ, ಅಷ್ಟೇ ಚೆನ್ನಾಗಿ ಮೋಸನೂ ಹೋಗ್ತೀರಾ. ಅಂದರೆ ಎಷ್ಟು ಬೇಗ ನೀವು ನಂಬ್ತೀರಾ ಒಬ್ಬರನ್ನ ಅಷ್ಟೇ ಮೋಸ ಹೋಗ್ತೀರಾ, ಹುಷಾರಾಗಿರಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ 7 ದಿನದಲ್ಲಿ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂದರೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ಅಲ್ಲಿ ನೀವು ಎಲ್ಲ ನಿಮ್ಮ ರೆಕಾರ್ಡ್ಸ್ ಏನಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ಕ್ಲಾರಿಟಿ ಇದೆಯಾ, ಅದು ಸರಿ ಇದೆಯಾ ಅಂತ ನೋಡಿಬಿಟ್ಟು ನೀವು ಮುಂದೆ ಹೋಗಿ. ಯಾಕೆಂದರೆ ಇಲ್ಲಿ ಮೋಸ ಹೋಗ್ಬೋದು. ನೀವು ಎಷ್ಟು ಬೇರೆಯವ್ರನ್ನ ನಂಬ್ತೀರಾ ಅಷ್ಟೇ ಬೇಗ ನೀವು ಮೋಸ ಹೋಗ್ತೀರಾ ಅನ್ನೋದನ್ನು ಸಹಿತ ಈ ಕಾರ್ಡ್ ಹೇಳುತ್ತೆ. ಅಂದರೆ ಇಲ್ಲಿ ನೀವು ಎಷ್ಟು ಸೌಮ್ಯವಾಗಿ ಮತ್ತೊಬ್ಬರನ್ನ ನಂಬ್ತೀರಾ, ನೀವು ಎಷ್ಟು ಮೃದುವಾಗಿದ್ದೀರಾ ಅಷ್ಟೇ ನೀವು ಮೋಸ ಹೋಗ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನಾ ಹೇಳಿದೆ ಅಲ್ಲಿ ಸಹಿತ ಇದು 3 ಕಾರ್ಡಲ್ಲಿ ಒಟ್ಟಿನಲ್ಲಿ ಇಲ್ಲಿ ಹೇಳಬೇಕು ಅಂದ್ರೆ 5 ಕಾರ್ಡಲ್ಲಿ ಸಹಿತ ಒಂದು ಚಿಗುರು ಬರ್ತಾ ಇದೆ. ಅಂದರೆ ಒಂದು ವಸಂತ ಕಾಲ ಬರ್ತಾ ಇದೆ. ನಿಮ್ಮ ಯುಗಾದಿ ಅಂದರೆ ಇವಾಗ ಮುಂದೆ ಯುಗಾದಿ ಇದೆ. ಯುಗಾದಿ ಅನ್ನೋದ್ರೊಳಗೆ ನಿಮ್ಮ ಜೀವನದಲ್ಲಿ ಒಂದು ಸ್ಪೆಷಲ್ಲಾಗಿ ಒಂದು ಪ್ರಾರಂಭ ಆಗ್ತಾ ಇರ್ಬೋದು. ಹೊಸದಾದ ಲೈಫ್ ಸ್ಟಾರ್ಟ್ ಆಗ್ತಾ ಇರ್ಬೋದು. ಹೊಸದ ಒಂದು ಗುರಿ ಏನು ಇಟ್ಕೊಂಡಿದ್ರೆ ಅದರಲ್ಲಿ ಅಚೀವ್ ಮಾಡ್ತಾ ಇರ್ಬೋದು. ಒಂದು ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು. ಮತ್ತು ಇಲ್ಲಿ ಗುಡ್ಡ ಬೆಟ್ಟ ಎಲ್ಲ ಇದ್ದಾವೆ. ಎಲ್ಲ ಹಿಂದಿನ ಜೀವನದಲ್ಲಿ ಅಂದರೆ ಹಿಂದೆ ನೀವು ನಡೆದು ಬಂದಂಥ ದಾರಿಯಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ, ನೋವು ಪಟ್ಟಿದ್ದೀರಾ. ಫೈನಾನ್ಷಿಯಲ್ ವಿಚಾರದಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಹೊರಗಿನ ಜನಗಳ ವಿಚಾರದಲ್ಲಾಗಿರ್ಬೋದು, ಅಥವಾ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ನೋವುಗಳನ್ನು ಪಟ್ಟಿದ್ದೀರಾ. ಅಲ್ಲಿ ನೀವು ಏನು ನೋವು ಪಟ್ಟಿದ್ದೀರಾ ಇವತ್ತು ಒಂದು ಎತ್ತರವಾದ ಸ್ಥಾನಕ್ಕೆ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ಚಿಗುರು ಹೊಡಿತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವೇನು ಕಷ್ಟಪಟ್ಟಿದ್ದೆ, ನೀವು ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲವಾಗಿ, ಒಂದು ಶ್ರಮಕ್ಕೆ ಒಂದು ಪ್ರತಿಫಲವಾಗಿ ಬರ್ತಾ ಇದೆ. ನಿಮ್ಮ ಜೀವನಕ್ಕೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ ಯೂನಿವರ್ಸ್. ಅಕಸ್ಮಾತ್ ನೀವು ಯಾವುದೋ ವಿಚಾರದಲ್ಲಿ ನೀವು ಹಣ ಬರಬೇಕಾಗಿತ್ತು, ಹಣ ಕೊಟ್ಟು ಮೋಸ ಹೋಗಿದ್ರಿ ಅಂತ ಹೇಳಿದರೆ ಅವರೇ ಬಂದು ನಿಮ್ಮ ಜೊತೆ ಮಾತಾಡುವಂತಹ ಕ್ಷಣನೂ ಇರಬಹುದು. ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ವೇಟ್ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಅದು ಸಹಿತ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಿತ ನಿಮಗೆ ಯೂನಿವರ್ಸಲ್ ಸಪೋರ್ಟ್ ಇದೆ. ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ, ಇಲ್ಲಿವರೆಗೂ ನೀವು ಏನು ನೋಡ್ಕೊತಾ ಬಂದಿದ್ದೀರಾ ಅದು ಯಾವುದೂ ನಿಮ್ಮ ಜೀವನ ಅಲ್ಲ. ಈಗ ಮುಂದೆ ನಡೀತಾ ಇರುವಂತಹ ಜೀವನ ಒಂದು ಅದ್ಭುತವಾಗಿದೆ. ನೀವು ಪಟ್ಟಿರುವಂಥ ಕಷ್ಟಕ್ಕೆ, ನೀವು ಪಟ್ಟಿರುವಂಥ ಪರಿಶ್ರಮಕ್ಕೆ ಒಂದು ಫಲವಾಗಿ ಶನಿದೇವ ಒಂದು ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿದೆ. 4 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಾನು ಹೇಳಿದೆ ಒಂದು ವಸಂತ ಕಾಲ ಅಂತ ಬರ್ತಾ ಇದೆ ಅಂತ ಹೇಳಿದರೆ, ಅಂದರೆ ಇಲ್ಲಿ ಮದುವೆ ಆಗಬೇಕು ಅಂದ್ಕೊಂಡವರು ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಮದುವೆಗೆ ಒಪ್ಪಿಗೆ ಆಗಿ ಒಂದು ಮದುವೆ ಕಾರ್ಯ ನಡೀತಾ ಇರ್ಬೋದು, ಎಂಗೇಜ್ಮೆಂಟ್ ಆಗ್ತಾ ಇರ್ಬೋದು, ಅಥವಾ ಮನೆ ಗೃಹ ಪ್ರವೇಶ ಆಗ್ತಾ ಇರ್ಬೋದು, ಒಂದು ಹೊಸ ಕಾರ್ ತಗೋತಾ ಇರ್ಬೋದು. ಒಂದು ಸೆಲೆಬ್ರೇಷನ್ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ. ಯಾವ ವಿಚಾರಕ್ಕೆ? ಅದು ನೀವು ಯಾವ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ದರೆ ಆ ವಿಚಾರಕ್ಕೆ ಒಂದು ಸೆಲೆಬ್ರೇಷನ್, ಒಂದು ನೀವು ಅಂದ್ಕೊಂಡಂತಹ ಇದರಲ್ಲಿ ನಿಮಗೆ ನಿಮ್ಮದೇ ಆದಂತಹ ಜರ್ನಿಲಿ ಒಂದು ಸಕ್ಸಸ್ ಅನ್ನೋದನ್ನು ನೋಡ್ತಾ ಇದ್ದೀರಾ. ನಿಮ್ಮ ಆಫೀಸಲ್ಲಿ ಯಾವುದಾದ್ರೂ ಒಂದು ಏನೋ ನಿಮಗೆ ಒಂದು ಪ್ರಮೋಷನ್ ಆಗಿತ್ತು, ಅದಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇರೋದು, ಅಥವಾ ಇಲ್ಲಿ
ಒಬ್ಬ ವ್ಯಕ್ತಿ ಅಂದರೆ ತಾಯಿತನದಲ್ಲಿ ಸುಖ ಬೇಕು ಅಂದರೆ ಒಬ್ಬ ತಾಯಿ ಆಗಬೇಕು ಅಂತ ಹೇಳಿ ಆಸೆ ಪಡ್ತಿರ್ತಾರೆ, ಅದರಲ್ಲಿ ಖುಷಿ ಪಡ್ತಾ ಇರ್ಬೋದು. ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಮನೆ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನೀವು ನಿಮ್ಮ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಬರ್ತಾ ಇದೆ, ಒಂದು ಸೆಲೆಬ್ರೇಷನ್ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇನ್ನು 7 ದಿನದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಜರ್ನಿನೇ ಸ್ಟಾರ್ಟ್ ಆಗುವಂಥದ್ದಿದೆ, ಒಂದು ಹೊಸ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ರಾಹು ಬಂದಿದ್ದಾರೆ, ಇಲ್ಲಿ ಶನಿ ಬಂದಿದ್ದಾರೆ. ರಾಹು ಶನಿ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಇಲ್ಲಿ ಆ ರಾಹು ಶನಿ ಪ್ರಭಾವ ಕಡಿಮೆಯಾಗಿ ನಿಮ್ಮ ಜೀವನಕ್ಕೆ ಒಂದು ಹಣದ ವಿಚಾರದಾಗ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನೀವು ಕಳ್ಕೊಂಡಿರುವಂಥ ಎಲ್ಲ ವಿಚಾರದಲ್ಲೂ ಆಗಿರ್ಬೋದು ಒಂದು ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನಕ್ಕೆ ನೀವು ಇಷ್ಟು ದಿನ ಏನು ಪ್ರಯತ್ನ ಮಾಡಿದ್ರಿ ಆ ಪ್ರಯತ್ನಕ್ಕೆ ಒಂದು ಫಲ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೈನ್ ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಏನು ನೀವು ಹೇಳಿದರೆ ಇಲ್ಲ, ಏನು ನೀವು ಸಕ್ಸಸ್ ಪಡಿಬೇಕು ಅಂತ ಹೇಳಿ ನಿಮ್ಮ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ಥರನೇ ಒಂದು ಇಲ್ಲಿ ಸಹಿತ ಅದೇ ಜವಾಬ್ದಾರಿಗಳು ಮುಂದಾಗ್ತಾ ಇದೆ ನಿಮಗೆ ಅಂತ ಹೇಳಿದರೆ, ನೀವು ಒಂದು ಲೀಡರ್ಶಿಪ್ ಕ್ವಾಲಿಟಿಲಿದ್ದೀರಾ, ಅಥವಾ ಒಂದು ಮನೆ ಜವಾಬ್ದಾರಿ ತಗೊಂಡಿದ್ದೀರಾ, ಅಥವಾ ಒಂದು ಮದುವೆ ಆಗಿ ಒಂದು ಜವಾಬ್ದಾರಿ ತಗೋತಾ ಇರ್ಬೋದು, ಅಥವಾ ತಂದೆ ತಾಯಿಯಾಗಿ ಒಂದು ಜವಾಬ್ದಾರಿ ತಗೋತಾ ಇರ್ಬೋದು, ಅಥವಾ ಅಕ್ಕ ತಂಗಿಯರಿಗೆ ಒಂದು ಜವಾಬ್ದಾರಿ ತಗೋತಾ ಇರ್ಬೋದು, ಅಥವಾ ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಜವಾಬ್ದಾರಿ ತಗೋದು ಕೆಲಸ ನಡೆಸ್ತಾ ಇರ್ಬೋದು. ಆ ಎಲ್ಲ ಕೆಲಸದಲ್ಲಿಯೂ ನಿಮ್ಮ ಜೀವನಕ್ಕೆ ಏನಾಗ್ತಾ ಇದೆ, ಒಂದು ಜವಾಬ್ದಾರಿ ಬರ್ತಾ ಇದೆ. ಅಂದರೆ ನೀವು ಇನ್ನು 7 ದಿನಗಳಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಜವಾಬ್ದಾರಿ ಬರ್ತಾ ಇದೆ. ಆ ಜವಾಬ್ದಾರಿನ ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಗೊಂದಲದಲ್ಲಿದ್ದೀರಾ, ಒಂದು ಮನಸ್ಸಿಗೆ ಒಂದು ಕಿರಿಕಿರಿ ಮಾಡ್ಕೋತಾ ಇದ್ದೀರಾ, ಇದಾಗುತ್ತಾ ನನ್ನ ಕೈಯಲ್ಲಿ, ಹೇಗೆ ಮಾಡೋದು, ಇದೆಲ್ಲ ಸರಿ ಹೋಗುತ್ತಾ ಅಂತ ಹೇಳಿ ನಿಮ್ಮೊಳಗೆ ನೀವು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮೊಳಗೆ ಆಲ್ರೆಡಿ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಟ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ, ನಿಮ್ಮ ಮೈಂಡು ನಿಮ್ಮ ಹಿಡಿತದಲ್ಲಿಲ್ಲ. ನನಗೆ ಆಗುತ್ತಾ ಆಗೋದಿಲ್ವಾ, ಒಂಥರ ನೆಗೆಟಿವ್ ಥಿಂಗ್ಸ್ ಅಂದರೆ ಥಾಟ್ಸ್ ಹೇಗಿರ್ತಪ್ಪ ಅಂತ ಹೇಳಿದರೆ, ನಮ್ಮ ಲೈಫಲ್ಲಿ ಇದೆಲ್ಲ ನಡೆಯುತ್ತಾ, ಇದಾಗುತ್ತಾ, ನನ್ನ ಕೈಲಿ ಆಗುತ್ತಾ ಆಗೋದಿಲ್ವಾ, ಏನು, ಯಾಕೆ, ಹೇಗೆ, ಈ ರೀತಿಯಾದಂಥ ಥಾಟ್ಸ್ ಹಾಕ್ತಾ ಇದ್ದೀರಾ. ಬಟ್ ಆಲ್ರೆಡಿ ನಿಮ್ಮಲ್ಲಿ ಎಲ್ಲ ಎಬಿಲಿಟಿ ಇದೆ, ನಿಮ್ಮಲ್ಲಿರುವಂಥ ಎಲ್ಲ ಧೈರ್ಯನೂ ಇದೆ, ಶಕ್ತಿ ಇದೆ, ಸಾಮರ್ಥ್ಯ, ಎಲ್ಲ ನಾನು ಮಾಡ್ತೀನಿ ಅನ್ನುವಂತಹ ಹಂಬಲ ಇದೆ, ಚಾಲೆಂಜಸ್ ಫೇಸ್ ಮಾಡುವಂಥ ಶಕ್ತಿ ಇದೆ, ನಿಮಗೆ ಧೈರ್ಯ ಇದೆ, ಪ್ರತಿಯೊಂದು ಇದೆ. ಬಟ್ ನಿಮ್ಮ ಒಳ ಮನಸ್ಸು ಏನು ಮಾಡ್ತಾ ಇದೆ ಅಂದರೆ, ನಿಮ್ಮನ್ನು ಡೌಟ್ ಬರೋ ಥರ ಮಾಡ್ತಾ ಇದೆ. ನಿಮ್ಮೊಳಗೆ ನೀವು ಡೌಟ್ ಬರೋ ಥರ ನಡ್ಕೋತಾ ಇದ್ದೀರಾ, ಇದಾಗುತ್ತಾ, ಹೇಗೆ, ಏನು, ಎತ್ತ ಅಂತ ಹೇಳಿ. 100% ನಿಮ್ಮ ಕೈಲಿ ತುಂಬಾ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳನ್ನು ಅಚೀವ್ ಮಾಡುವಂಥ ಶಕ್ತಿ, ಧೈರ್ಯ, ಛಲ, ಹಠ ಎಲ್ಲ ನಿಮ್ಮಲ್ಲಿದೆ. ಆ ಛಲ, ಹಠ ನಿಮ್ಮಲ್ಲಿದೆ ಅಂದಮೇಲೆ ನಿಮ್ಮ ಲೈಫ್ ಜರ್ನಿನೂ ಸಹಿತ ಅಷ್ಟೇ ಒಂದು ಸುಂದರವಾಗಿರುತ್ತೆ. ಎಷ್ಟೇ ನಮ್ಮಲ್ಲಿ ಜೀವನದಲ್ಲಿ ಒಂದು ಕಷ್ಟ ಬರಬಹುದು, ಬಂದಿರೋದು ಸಹಿತ ನಮ್ಮ ಜೀವನದಲ್ಲಿ ಒಂದು ಪಾಠವಾಗಿ ಬರುತ್ತೆ ಹೊರತು ಅದು ನಮಗೆ ಕಷ್ಟ ಕೊಡಬೇಕು ಅಂತ ಬರಲ್ಲ. ಇವಾಗ ನಾವು ಏನೇ ಒಂದು ಕಲಿತಾ ಇದ್ದೀವಿ ಅಂದರೆ ನಮಗೆ ಅದು ಕಷ್ಟ ಬಂದಾಗ ನಮಗೆ ಗೊತ್ತಾಗೋದು ಅಲ್ವಾ. ಆ ಕಷ್ಟದಲ್ಲಿ ನಾವು ಮೇಲೆ ಬಂದಿದ್ದೀವಿ ಅಂತ ಹೇಳಿದರೆ ಅಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪಾಠ ಕಲಿತಾ ಇದ್ದೀರಾ. ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ಅದನ್ನು ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಜ ಹೇಳಬೇಕು ಅಂದರೆ ಆ ಕಷ್ಟದಿಂದನೇ ನಾವು ಒಂದು ಜಾಗಕ್ಕೆ ಹೋಗ್ತೀವಿ, ಒಂದು ಎತ್ತರವಾದ ಜಾಗಕ್ಕೆ ಹೋಗ್ತೀವಿ. ಅಂದರೆ ಎಲ್ಲರನ್ನೂ ನಾವು ನೋಡ್ತೀವಿ, ನನಗೆ ಇದು ಸೂಟ್ ಆಗುತ್ತೆ, ನಾನು ಈ ಕೆಲಸ ಮಾಡಬೇಕು, ನಾನು ಈ ಕೆಲಸದಿಂದ ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮನೆ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಆಜುಬಾಜು ಜೊತೆ ಇದ್ದವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂತಹ ಮನಸ್ಥಿತಿ ಏನು ಬರುತ್ತಲ್ಲ, ಅದು ನಿಮ್ಮನ್ನು ಒಂದು ಮೇಲೆ ಎತ್ತರಕ್ಕೆ ಒಂದು ದಾರಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಆದರೆ ನಿಮ್ಮ ಒಳಗಿನ ಡೌಟ್ಸನ್ನು, ನಿಮ್ಮ ಮೈಂಡಲ್ಲಿರುವಂಥ ನೆಗೆಟಿವ್ ಥಾಟ್ಸ್ನ ಬಿಟ್ಟು ನೀವು ಮುಂದೆ ಹೋದರೆ ಅಂದರೆ ನಿಮ್ಮ ಲೈಫ್ ಜರ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ಅಂದರೆ ಇಲ್ಲಿ 7 ದಿನಗಳಲ್ಲಿ ನಿಮ್ಮ ಜೀವನ ಒಂದು ಹಂತವಾಗಿ ಜವಾಬ್ದಾರಿಯುತವಾದ ಜೀವನ ಸ್ಟಾರ್ಟ್ ಆಗುತ್ತೆ. ಆ ಬದಲಾವಣೆಗಳನ್ನು ನೀವು ನೋಡ್ತೀರಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಗೈಡೆನ್ಸ್ ಏನು ಕೊಡುತ್ತಪ್ಪ ಯೂನಿವರ್ಸ್, ನಿಮಗೆ ಯಾವ ಥರ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ 7 ದಿನಗಳಲ್ಲಿ ನಿಮ್ಮ ಜೀವನ ಒಂದು ಜವಾಬ್ದಾರಿಯುತವಾಗಿ ಬದಲಾವಣೆಯನ್ನಂತೂ ಆಗುತ್ತೆ. ಆದರೆ ಗೈಡೆನ್ಸ್ ಬೇಕಲ್ಲ, ನೀವು ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ಒಂದು ಗೈಡೆನ್ಸ್ ಬೇಕು. ಆ ಗೈಡೆನ್ಸ್ ಯಾವ ರೀತಿಯಾಗಿರುತ್ತೆ, ಯಾವ ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.
ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಏನೇ ಬದಲಾವಣೆ ಬಂದರೂ ಸಹಿತ ಯಾವುದೇ ವಿಚಾರದಲ್ಲಿಯೂ ಸಹಿತ ನೀವು ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಹೇಳಿದರೂ ಎಚ್ಚರಿಕೆಯಿಂದ ಇಡಿ. ನಿಧಾನವಾದರೂ ಪರವಾಗಿಲ್ಲ, ಆ ಜಾಗ ಸರಿ ಇದೆಯಾ, ಕೆಲಸ ಸರಿ ಇದೆಯಾ, ಕೆಲಸಕ್ಕೆ ನಾವು ಹೋಗಿದರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತಾ, ಈ ರೀತಿಯಾದಂಥ ಅಂದರೆ ಎಚ್ಚರಿಕೆ ನಿಮಗಷ್ಟೇ ಅವ್ರು ಕೊಡ್ತಾ ಇರೋದು. ನಿಮ್ಮಲ್ಲಿರುವಂಥ ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಟು ಒಂದು ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಹೋಗೋ ಮುಂದೆ ಹೆಜ್ಜೆ ಇಡುವಂತಹ ಜಾಗದಲ್ಲಿ ಅಡೆತಡೆ ಮುಂದೆ ಯಾವ ರೀತಿ ಇದೆ ನಿಮ್ಮ ಮನಸ್ಸಲ್ಲೇ ನಿಮಗೆ ಹೇಳುತ್ತೆ. ಅದು ನಿಮ್ಮ ಮೈಂಡೇ ನಿಮಗೆ ಹೇಳುತ್ತೆ, ಇದು ಸರಿ ಇದೆ, ಇದು ತಪ್ಪಿದೆ ಅಂತ ಹೇಳುತ್ತೆ. ಅದನ್ನು ಒಂದಿಟ್ಟು ಲಕ್ಷ್ಯ ಅಂದರೆ ಯಾವ ರೀತಿ ಆ ಕೆಲಸ ಆಗುತ್ತೆ ಆಗೋದಿಲ್ವ, ಅಥವಾ ಬೇರೆ ವಿಚಾರವಾಗಿ ನಾವು ಥಿಂಕ್ ಮಾಡ್ತಾ ಇದ್ದೀವ, ಅದು ಮುಂದೆ ಹೋದರೆ ನಾನು ಸರಿ ಇದೆಯಾ ಅನ್ನುವಂಥ ಮನಸ್ಥಿತಿ ಏನು ನಿಮಗಿದೆ ಅದು ಸರಿ ಇದೆ. ಬಟ್ ನೀವು ಇಡುವ ಹೆಜ್ಜೆ ಹುಷಾರಾಗಿಡಿ, ನಿಧಾನವಾಗಿಡಿ, ದುಡುಕಬೇಡಿ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಪ್ರೀತಿ ವಿಚಾರ ಆದರೂ ಅಷ್ಟೇ, ಫೈನಾನ್ಷಿಯಲ್ ವಿಚಾರ ಆದರೂ ಅಷ್ಟೇ, ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಆಗಿರ್ಬೋದು ಅಷ್ಟೇ, ಯಾವುದೇ ಒಂದು ವಿಚಾರ ಹೆಲ್ತ್ ವಿಚಾರವಾಗಿ ಆಗಿರ್ಬೋದು, ಯಾವುದೋ ಡಾಕ್ಟ್ರ್ ಹತ್ರ ಹೋಗಿರ್ತೀವಿ, ಅದು ಸರಿಯಾಗುತ್ತೆ, ನಿಮಗೆ ಈ ಥರ ಮಾಡಬೇಕು ಅಂದಿರ್ತಾರೆ. ಅಲ್ಲಿ ಸ್ವಲ್ಪ ನೀವು ವಿಚಾರ ಮಾಡಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ನೀವೊಂದು ವಸಂತ ಕಾಲದಲ್ಲಿದ್ದೀರಾ, ನಿಮ್ಮ ಹೊಸ ಆರಂಭ ಸ್ಟಾರ್ಟ್ ಆಗಿದೆ. ಆ ಹೊಸ ಆರಂಭದ ಸ್ಟಾರ್ಟ್ ಆದಾಗ ನೀವು ಒಂದು ಎಚ್ಚರಿಕೆಯಾಗಿ ಹೆಜ್ಜೆ ಇಡಿ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ಗೈಡೆನ್ಸ್ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡಿ, ಯಾವುದೇ ಒಂದು ವಿಚಾರ ನಮಗೆ ಗೊತ್ತಿದೆ ಅನ್ನೋ ಆತರ ಪಡೋದಕ್ಕಿಂತ ಹೆಜ್ಜೆ ಇಡುವಾಗ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.